ನೋಡ್ಬೇಕು, ಸರಿಯಾಗಿ ಓದ್ಕೋಬೇಕು, ಪಾಸಿಟಿವ್ನೆಸ್ ಇರಬೇಕು, ಮತ್ತೇನಂದ್ರೆ ಖುಷಿಯಾಗಿರ್ಬೇಕು, ಅಳಬಾರ್ದು. ಯಾವ ನನಗೆ ಅದಾಯ್ತು, ಇಲ್ಲ ನನಗೆ ಇದಾಯ್ತು, ನನಗೆ ನಾನು ಓದಕತ್ತೀನಿ ನೆನಪೇ ಉಳಿಯವಲು, ಅದೆಲ್ಲರಿಗೆ ಇದ್ದಿದ್ದೇ ಸಮಸ್ಯೆ. ಹೌದಿಲ್ಲ, ನಾವು ಓದ್ಬೇಕು ಬರಿಬೇಕು, ಅವಾಗ ನೆನ್ಪಿಡ್ತೇವ. ಬರೇ ಓದ್ಕೊಂಡು ಕುಂದ್ರದಲ್ಲ, ಕಾಲ ಮೇಲೆ ಕಾಲಕ್ಕೆ ನಿಂಗೆ ಅಳಾಡ್ಸ್ಕೊಂಡು ಕುಂದ್ರದಲ್ಲ. ಯಾಕಂದ್ರೆ 5 ನಿಮಿಷ 10 ನಿಮಿಷ ಅಂತಿಕಾರಪ್ಪ, ಕರೆಕ್ಟಾಗಿ ಓದ್ಕೋಬೇಕು. ಮಕ್ಕ ಮಾಡ್ದು ನೋಡ್ರಿ, ಇವಾಗ ಟೈಮ್ ಎಷ್ಟಾಗ್ಯದ ಈಗ? ಹಬ್ಬ ಬಂದ್ರೆ 9:20 9:25 ಆಗಿರ್ಬೋದು, ಇಲ್ಲ 9:30 ಆಗಿರ್ಬೋದು. ಈಗ ಆಲ್ರೆಡಿ ಮಕ್ಕೊಂಡು ಕೆಲವು 2 ತಾಸು ಆಗಿರ್ತಾವ, ಆಲ್ರೆಡಿ ಮಕ್ಕಂಬಿಡ್ತಾವ, 8 ಗಂಟೆಗೆ ಮಕ್ಕಂತಾವ, ಕೆಲವೊಂದು 7ವರೆಗೆ ಕೌದಿ ಹಾಸಿ ಜಮ್ಕನ ಓದ್ಕೊಂಡು ಮಕ್ಕಂಬಿಡ್ತಾವ. ನಮನಿ ಇರ್ತಾವ. ಆ ಟೈಮ್ ಮಕ್ಕಂಡ್ರೆ ಮುಂದೆ ಆಯ್ತು, ಕೌದಿಗೆ ಸಿಗೋದಿಲ್ಲ, ಜಮ್ಕನ ಸಿಗೋದಿಲ್ಲ, ಗೋಣಿಸಿರಗುನ ಸಿಗೋದಿಲ್ಲ. ನಾವೇನ 7 ಗಂಟೆ 8 ಗಂಟೆಗೆ ಮಕ್ಕಂಡ್ರೆಗೇನು, ಮತ್ತೆ ಇನ್ನೊಂದು ಬೆಳಗ್ಗೆ 8 ಗಂಟೆ 7 ಗಂಟೆ ತನಕ ಮಕ್ಕಂಡ್ರೆ ಅವಂತ ದರಿದ್ರೆ ಯಾವ ಹುಡುಗಿರಿಗೂ ಸಿಗೋದಲ್ಲ. ನಾವೇನಂದ್ರೆ 5 ಗಂಟೆಗೆ ಎದ್ದೇಳ್ಬೇಕ, 5 ಗಂಟೆ ಇಲ್ಲಾಂದ್ರೆ 4 ಗಂಟೆ ಇಲ್ಲ 6 ಗಂಟೆಗೆ ಎದ್ದಕೇಸಿ ನೀವು ಬೆಳಗ್ಗೆ ವಾಕ್ ಮಾಡೋದು, ಇಲ್ಲಾಂದ್ರೆಗಿನ ಓದಕ್ಕ ಸ್ಟಡಿ ಮಾಡೋದು, ಇಲ್ಲ ಯೋಗ ಮಾಡೋದು, ಅದನ್ನ ರೂಢಿಸ್ಕೋಬೇಕು. ಇಲ್ಲಾಂದ್ರೆ ಮುಂದೆ ಒಂದಿನ ತಲೆ ಕೂದಲಿಸ್ತಾ ಹೊರತು ಊಟ ಸಿಗೋದಲ್ಲ. ಅದು ನಿಮಗೆ ಗಮನಿಸ್ರಿ. ಊಟ ಬಹಳ ಇಂಪಾರ್ಟೆಂಟ್ ಐತೆ ನೋಡ್ರಿ. ಇಲ್ಲಿ ಗ್ರೇ ಇಮೇಜ್ ಗಮನಿಸ್ಬೇಕು, ಬರೀಬೇಕು. ಪೆನ್ ಹೆಂಗಿರ್ಬೇಕಂದ್ರೆ 2 ದಿನಕ್ಕೆ ಒಂದು ರಿಫಿಲ್ ಕಲಾಸ್ ಆಗ್ಬೇಕು, ಇನ್ಫಾರ್ಮೇಶನ್ ತಗೋಬೇಕ. ನಾವು ಸಾಯಿವರೆಗೆ ಸ್ಟಡಿ ಮಾಡ್ತಾನೆ ಇರ್ಬೇಕು, ಅದು ಗಮನಿಸ್ಬೇಕು ನೀವು. ನಮ್ಗ ಇಲ್ಲ ನಾವು ಎಕ್ಸಾಮ್ ಮೊನ್ನೆ ಮುಗ್ದವು, ನಾವೀಗ ಓದಕ್ ಆಗೋದಿಲ್ಲ, ಟೈಮ್ ರೆಸ್ಟ್ ಬೇಕು, ಏನ್ ರೆಸ್ಟ್ ಬೇಕು ಅನ್ನಕ್ಕೆ ನಾವೇನು ಗಾರೆ ಕೆಲಸ ಮಾಡಿವೆ, ಏನ್ ಯಾವ್ದನ ದೊಡ್ಡ ಕಲ್ಲು ತಗೊಂಡಿಗೆ ಸದ್ಯಕ್ಕೆ ಸಕಡೆ ಹಾಕಿವೆ, ಸ್ಟಡಿ ಮಾಡಕತ್ತೀವಿ. ಇವತ್ತೆಲ್ಲ ನಾಳೆ ನಮಗ ಟೈಮ್ ಬಂದೇ ಬರ್ತದೆ, ಇವತ್ತೆಲ್ಲ ಸಕ್ಸಸ್ ಆಗೇ ಆಗ್ತೀವಿ. ಸ್ಟಡಿ ಮಾಡ್ತಾನೆ ಇರ್ಬೇಕು. ಅದು ಒಟ್ಟಿಗೆ ನೆಗೆಟಿವ್ ಆಲೋಚನೆ ಮಾಡಬಾರ್ದು, ಓನ್ಲಿ ಪಾಸಿಟಿವ್ನೆಸ್ ಇರ್ಬೇಕು. ಗೊತ್ತಿರಲಿ ನಾವೇನು ಹುಟ್ಟದ ಏನು ಶಾಣ್ಯರ SLC ಫೇಲ್ ಆಗಿವಿ, PUC ಫೇಲ್ ಆಗಿವಿ, ಡಿಗ್ರಿಗೂ ಫೇಲ್ ಆಗಿವಿ. ಆಗ ಹೆಂಗ ಓದ್ಕೊಂತ ಬಂದು ಇಲ್ಲಿ ತನ ಬಂದಿವಿ. ಹೈಯೆಸ್ಟ್ ಪರ್ಸೆಂಟೇಜ್ 99 ಅವೆಲ್ಲ ಮಾಡಿದ್ರೆ ನಮ್ಮ ಕ್ಲಾಸ್ ನೋಡ್ತಾರೆ. ಅದು ನೀವು ಗಮನಿಸ್ಬೇಕು, ಬಹಳ ಇಂಪಾರ್ಟೆಂಟ್ ಐತೆ. ನಾವ್ ಏನಪ್ಪಾ ಅಂತಂದ್ರೆ ಸತತ ಪ್ರಯತ್ನ ಮಾಡ್ಬೇಕು ಅಷ್ಟೇ. ಸತತ ಪ್ರಯತ್ನ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಾವು ಸೆಲೆಕ್ಷನ್ ಆಗ್ತೀವಿ. ನೋಡ್ರಿ, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಐತೆ, ಸರಿಯಾಗಿ ತಿಳ್ಕೊಬೇಕ್ರಿ. ನಾವ್ ಏನ್ ಸರ್ ಇಷ್ಟು ಫಾಸ್ಟ್ ಹೇಳಕತ್ತೀರಲ್ಲ ಇವತ್ತು? ಇಷ್ಟು ಫಾಸ್ಟ್ ಏನಿಲ್ಲ, ಯಾಕಂದ್ರೆ ನೀವೆಲ್ಲ ಬುದ್ಧಿವಂತರಪ್ಪ, ತಿಳ್ಕೊಂಡವ್ರ. ಫುಲ್ಲು ಸ್ಪೀಡ್ ಹೇಳಿದ್ರು ಗ್ರಹಿಸಂತ ಕೆಪಾಸಿಟಿ ಇರ್ಬೇಕ, ಅದು ಗಮನಿಸ್ಬೇಕು ನೀವು. ಅದು ಬಿಟ್ಟು ಮೆಲ್ಲ ಕೇಳ್ಕೊಂಡು ಕುಂದ್ರಕ್ಕೆ ನೀವು 2ನೇ ಕ್ಲಾಸ್ 1ನೇ ಕ್ಲಾಸ್ ಹುಡುಗರ ಅಂತ ಕಲಸಾಕ ಬಹಳ ಇಂಪಾರ್ಟೆಂಟ್ ಐತೆ. ಬಹಳ ಟೈಮ್ ಇಲ್ಲ ನೋಡ್ರಿ. ಆಲ್ರೆಡಿ ನಾವು 50% IAS ಮುಗಿದ್ಬಿಟ್ಟದ, ಎಷ್ಟು ಸ್ಪೀಡ್ ಆಗಿ ಮುಗಿದದ. ಕರೆಕ್ಟ್ ಆಗಿ ಓದ್ಕೇರಿ, ನಿಮ್ಗೆ ಆಟೋಮೆಟಿಕ್ ಆಗಿ ನೌಕರಿ ಬಂದೇ ಬರ್ತದ.